ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂದರೆ ನಮ್ಮೂರಲ್ಲಿ ಬಸವ ಜಯಂತಿ ಫಂಕ್ಷನ್ ಇತ್ತು. ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇಡ್ಸ್ತು ಅಷ್ಟೇ. ಸೊ ಸಾರಿ ಕೇಳ್ತೀನಿ. ಸೊ ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ನಮ್ಮೂರಲ್ಲಿ ಬಸವ ಜಯಂತಿ ಫಂಕ್ಷನ್ ನಡೀತು. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ಮನೆಗೆ ಬಂದಿದ್ರು. ಸೊ ಆ ಬ್ಯುಸಿ ಟೈಮಲ್ಲಿ ವಿಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲ ಹಾಗೆಯೇ ಜಾಸ್ತಿ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾನು ನಿಮ್ಮ ಜೊತೆ ಫಸ್ಟ್ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಏನು ರೆಸಿಪಿ ಅಂದರೆ ಈರುಳ್ಳಿ ಸೊಪ್ಪು ಏನು ಬರುತ್ತೆ ಅಂದರೆ ಸ್ಪ್ರಿಂಗ್ ಆನಿಯನ್ ಅಂತ ಏನು ಕರಿತೀವಿ. ಸೊ ಅದರಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ನೆನೆಸಿಟ್ಟಿರುವಂಥ ಕಡಲೆಬೇಳೆನ ತೊಗೊಂಡಿದ್ದೀನಿ. ಬೇಡ ಅಂದರೆ ನೀವು ನಾರ್ಮಲ್ ಆಗಿರೋದನ್ನೇ ತೊಗೋಬೋದು, ಅಂದರೆ ನೆನೆಸಿಡ್ದೇನೆ ಯೂಸ್ ಮಾಡ್ಬೋದು. ಹಾಗೆಯೇ ಒಗ್ಗರಣೆಗೆ ಬೇಕಾಗಿರುವಂತಹ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಹಾಗೆ ಕಾಯಿ ತುರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿ ತುರ್ಕೊಂಡಿರೋದು, ಓಕೆನಾ. ಅದಾದಮೇಲೆ ಸ್ಪ್ರಿಂಗ್ ಆನಿಯನ್ ಏನು ಬರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಮೊನ್ನೆಲ್ಲ ಇರುತ್ತೆ ಅಂದ್ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಇದನ್ನು ಚೆನ್ನಾಗಿ ಒಂದು 2-3 ಸತಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ ಅಲ್ವಾ. ಸೊ ಹಾಗಾಗಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ನಾರ್ಮಲ್ ಆಗು ಕೂಡ ಹಾಕೋಬೋದು. ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸೊ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ನೀವು ಟೊಮೊಟೊ ಹಣ್ಣನ್ನು ಕೂಡ ಹಾಕೊಬೋದು. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅಥವಾ ಟೊಮೊಟೊ ಬೇಡ ಅಂತಂದರೆ ನಿಂಬೆ ರಸ ಕೂಡ ಯೂಸ್ ಮಾಡ್ಕೋಬೋದು. ಎರಡರಲ್ಲೊಂದು ಆಪ್ಷನ್ ಇರುತ್ತೆ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ. ಎಲ್ತ್ಗೂ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದು. ಒಂದ್ಸತಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನಾನು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನ ನೀಟಾಗಿ ತೊಳೆದು ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಸೊ ನಿಮಗೆ ಇವಾಗ ನೋಡೋಕ್ಕೆ ಇಷ್ಟು ಕ್ವಾಂಟಿಟಿ ಕಾಣಿಸ್ತಾ ಇರ್ಬೋದು, ಬಟ್ ಅದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮಾಮೂಲಿ ನಾರ್ಮಲಾಗಿ ಸ್ವಲ್ಪ ಸೊಪ್ಪೆ ಆ ಥರ ಬೇಯಿಸಿ ಸ್ವಲ್ಪ ಆಗುತ್ತೆ ಸೊಪ್ಪು. ಸೊ ಆ ಥರ ಆಗುತ್ತೆ ಇದು. ಸೊ ಏನಾದರೂ ನಿಮ್ಮ ಮನೆಯಲ್ಲಿ ಬೆಳೀತಿದ್ರೆ ಅಥವಾ ಎಲ್ಲಾದರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ, ತರಕಾರಿ ಅಂಗಡಿಯಲ್ಲಿ ಸಿಕ್ಕಿದ್ರೆ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಏನು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿಯಾಗಿರುತ್ತೆ. ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ, ಅಥವಾ ರೈಸ್ ಜೊತೆ ನಂಚ್ಕೊಳ್ಳೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದನ್ನು ನಾನು ತುಂಬ ಹಿಂದೆನೇ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ಎಕ್ಸ್ಟ್ರಾ ಸಪ್ರೇಟ್ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ಬೋದಿತ್ತು, ಬಟ್ ಏನೋ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಇದನ್ನು ಟ್ರೈ ಮಾಡಿ ನೋಡಿ, ಓಕೆನಾ. ಇದು ಬಂದುಬಿಟ್ಟು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ ಭಾನುವಾರ ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಯನ್ನು ಮಾಡ್ತಿದ್ದೀನಿ. ಭಾನುವಾರ ಮತ್ತು ಸೋಮವಾರ ನಮ್ಮೂರಲ್ಲಿ ಬಸವ ಜಯಂತಿ ಹಬ್ಬ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಇವಾಗ ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋರಿದ್ದರು. ಸೊ ಅದೆಲ್ಲ ಬಂದದ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ತಲೆಯಲ್ಲಿತ್ತು, ಬಟ್ ಬಂದಾಗ ಗೊತ್ತಿರುತ್ತೆ, ಆಲ್ಮೋಸ್ಟ್ ಫ್ಯಾಮಿಲಿ ಬಂದಾಗ ಅವ್ರ ಜೊತೆ ಕಳೆಯೋ ಟೈಮು, ಅವ್ರ ಜೊತೆ ಮಾತು, ಅದು ಇದು. ಸೊ ಆ ಥರ ಇದರಲ್ಲೇ ಬ್ಯುಸಿ ಆಗಿಬಿಟ್ಟೆ, ಏನು ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ.
ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಈಚೆ ಕಡೆನೂ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಮಾಡಿದಾಗ ಮನೇಲಿ ಅದೊಂಥರ ಪಾಸಿಟಿವ್ ವೈಬೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಇವಾಗ ಬಂದ್ಬಿಟ್ಟು ಹೊಸ್ಲಿಗೂ ಕೂಡ ಪೂಜೆನ ಮಾಡ್ತಾ ಇದ್ದೀನಿ. ಹೊಸ್ತಿಲ್ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ಸಿಂಪಲ್ಲಾಗಿ ರಂಗೋಲಿ ಡಿಸೈನ್ನ ಬಿಟ್ಕೊಂಡಿದ್ದೆ. ಹಾಗೆಯೇ ಈಚೆ ಕಡೆಯನ್ನು ತೋರಿಸ್ತೀನಿ, ಅಂದರೆ ಹೊರಗಡೆ ಯಾವ ಥರ ರಂಗೋಲಿನ ಬಿಡಿಸಿದ್ದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿಯೇ ರಂಗೋಲಿಯನ್ನು ಬಿಡಿಸ್ಕೊಂಡು ಅಲ್ಲಿಗೆ ಕೆಂಪು ಮಣ್ಣು ಏನು ಬರುತ್ತೆ ಅದನ್ನು ಹಚ್ಕೊಂಡಿದ್ದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಬೀದಿಲೂ ಕೂಡ ಬಸವ ಜಯಂತಿನ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗೇ ಸೆಲೆಬ್ರೇಷನ್ ಮಾಡೋ ಥರ ಬೋರ್ಡ್ ಎಲ್ಲ ಹಾಕಿ, ಟ್ಯಾಗ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು. ಅದೊಂಥರ ವೈಬೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ಕಟ್ಟಿ ಅರೇಂಜ್ ಮಾಡಿದಾಗ ಅದೊಂಥರ ಚೆನ್ನಾಗಿರುತ್ತೆ. ಸೊ ಹಾಗೇನೆ ಮನೆಗೆ ಗೆಸ್ಟ್ ಎಲ್ಲ ಕೂಡ ಬಂದಿದ್ರು. ಅದು ಯಾವುದು ಕೂಡ ನಾನೊಂದು ಸ್ವಲ್ಪ ವೀಡಿಯೋನು ಕೂಡ ಮಾಡ್ಕೊಂಡಿಲ್ಲ. ಹಾಗೇನೆ ಇವಾಗ ನೈಟು ಅಲ್ಲಿಗೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮೇನ್ ರೋಡಿಂದ ನಾವು ದೇವಸ್ಥಾನಕ್ಕೆ ಹೋಗೋ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಈ ಥರ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ತುಂಬ ಅಂದರೆ ತುಂಬ ಸಖತ್ತಾಗಿ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು ಇವಾಗ. ಇದು ಬಂದ್ಬಿಟ್ಟು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋ ಆರ್ಚು. ಸೊ ಎಂಟ್ರಿ ಆಗ್ತೀವಲ್ಲ ಅಲ್ಲಿ. ಸೊ ಇಲ್ಲಿಂದ ದೇವಸ್ಥಾನದವರೆಗೂ ಕೂಡ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ರು. ಇದೊಂಥರ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ಅಲ್ಲೇ ಇರಬೇಕು ಅನ್ನೋ ಥರ ಫೀಲ್ ಅಂತೂ ಸಿಕ್ಕಾಪಟ್ಟೆ ಕೊಡ್ತಾ ಇತ್ತು. ಒಂಥರ ಏನೋ ಚೆನ್ನಾಗಿರುತ್ತೆ ಅಲ್ವಾ, ಊರಲ್ಲೆಲ್ಲ ಈ ಥರ ಹಬ್ಬಗಳೆಲ್ಲ ಮಾಡಿದಾಗ ಒಂಥರ ಮತ್ತು ಮನೆಗೆ ಗೆಸ್ಟ್ಗಳೆಲ್ಲ ಬಂದಾಗ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಾಗಿರ್ಬೋದು, ಹಬ್ಬ ಅಡುಗೆನ ಎಲ್ಲ ಮಾಡ್ಕೊಂಡು ಊಟ ಮಾಡೋದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ಸೊ ತುಂಬ ಬೇಗನೆ ಬಂದಿದ್ವಿ ಭಾನುವಾರ ನೈಟು ನಾವು. ಅಂತಂದರೆ ಒಂದು 7:00 ಒಳಗಡೆನೆ ಬಂದುಬಿಟ್ಟಿದ್ವಿ ದೇವಸ್ಥಾನದ ಹತ್ರಕ್ಕೆ. ಯಾಕಂದರೆ ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಬಂದು ಪೂಜೆನ ಮಾಡಿಸ್ಕೊಂಡು ದೇವ್ರನ್ನ ನೋಡಿಕೊಂಡು ಹಾಗೇನೆ ಪ್ರಸಾದ ಕೂಡ ಇತ್ತು. ಹಾಗೆಯೇ ಬೇಗ ಮುಗಿಸ್ಕೊ ಹೊರ್ಟೋಗ್ಬಿಡೋಣ, ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಊರಾಗಿರೋದ್ರಿಂದ ಒಂದು ಕಷ್ಟ ಆಗುತ್ತೆ ಲೇಟಾಗಿ ಹೋದ್ರೆ ಅಂತ ಅಂದ್ಬಿಟ್ಟು ಬೇಗನೆ ಬಂದಿದ್ವಿ. ಸೊ ನಾವು ಬಂದಿರುವಾಗಲೇ ಇಷ್ಟೊಂದು ಜನ ಇದ್ದರು. ಇನ್ನೇನಾದ್ರು ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ರಂತೂ ಸಿಕ್ಕಾಪಟ್ಟೆ ಜನ ಆಗಿರೋರು. ಇವಾಗ ನೀವು ನೋಡ್ತಾ ಇರ್ಬೋದು, ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಪ್ರಸಾದ ಕೂಡ ಮುಗಿಸ್ಕೊಂಡು ಮತ್ತೆ ಅವತ್ತು ಬಂದ್ಬಿಟ್ಟು ಶಿವಕಥೆನೂ ಕೂಡ ಇತ್ತು. ಹಾಗಾಗಿ ಅದನ್ನು ಕೇಳೋಕ್ಕೋಸ್ಕರ ಬೇಗ ಬಂದು ಊಟನೂ ಕೂಡ ಮುಗಿಸ್ಕೊಂಡು ಕೇಳೋದಕ್ಕೆ ಅಂತ ಅಲ್ಲಿಗೆ ಹೋಗಿದ್ವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಫಸ್ಟ್ ಬಂದು ಚೇರ್ನ ಹಿಡ್ಕೊಂಡು ಕೂತಿದ್ದೀವಿ. ಅಂದರೆ ಶಿವಕಥೆ ಏನು ಹೇಳ್ತಾರೆ, ಹರಿಕಥೆ ಅಂತ, ಅದನ್ನು ಕೇಳೋದಕ್ಕೆ ಅಂತ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದರು. ಅಂದರೆ ಮಹದೇಶ್ವರ ಅವ್ರದ್ದು ಬಗ್ಗೆ ಹೇಳ್ತಾ ಇದ್ದರು. ಅಂದರೆ ಒಂದು 12 ಗಂಟೆವರೆಗೂ ಕೂಡ ಕೂತ್ಕೊಂಡು ಕೇಳಿದ್ದೀನಿ ನಾನು ಅಷ್ಟೇ. ಅದಾದಮೇಲೆ ಆಗಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೆ ನಮ್ಮ ಅತ್ತಿಗೆಯರಿಗೆ. ನನ್ನ ಟೈಮಿಂಗ್ಸ್ ಬಂದುಬಿಟ್ಟು ಬರೀ 12 ಗಂಟೆವರೆಗೂ ಮಾತ್ರ, ಅದಾದಮೇಲೆ ನಾನು 1 ನಿಮಿಷ ಕೂಡ ಕೂರಲ್ಲ ಅಂತ. ಸೊ ಹಂಗೇ ಬರೀ 12 ಗಂಟೆವರೆಗೂ ಕೇಳಿಕೊಂಡು ನಾನು ವಾಪಸ್ ಮನೆಗೆ ಬಂದುಬಿಟ್ಟೆ. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಬಂದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಕೂಡ. 3:30 4 ಗಂಟೆವರೆಗೂ ನಡೀತು ಅಂತ ಹೇಳ್ತಿದ್ರು. ಅಂದರೆ ಅಷ್ಟು ಟೈಮ್ವರೆಗೂ ನಡೀತು ನೈಟೆಲ್ಲ ಅಂತ. ಸೊ ಅದಾದಮೇಲೆ ಅಷ್ಟೇ ಸ್ವಲ್ಪ ಟೈಮ್ ಕೇಳಿಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ಅಲ್ಲಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಹಂಗೆ ನಿಮಗೆ ಶೇರ್ ಮಾಡಿಕೊಂಡೆ ಅಷ್ಟೇ.
ಸೊ ಇದೆಲ್ಲ ಬಂದ್ಬಿಟ್ಟು ಮಂಡೇ ಬೆಳಿಗ್ಗೆ ನಡೆದಿರೋವಂಥ ಫಂಕ್ಷನ್ಗಳು. ಸೊ ಇನ್ನೂ ಜಾಸ್ತಿ ನಡೀತು ಅಂದರೆ ಮಾರಿಗುಡಿ ಅಂತ ಬರುತ್ತೆ ನಮ್ಮೂರಲ್ಲಿ. ಅಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಸೇರಿ ಅಲ್ಲಿ ಕುಣಿದ್ರು. ಅಲ್ಲಿ ಜಾಸ್ತಿ ಟೈಮ್ ನಿಂತ್ಕೊಂಡು ನೋಡೋಕ್ಕಾಗಲಿಲ್ಲ, ಬೇಗ ಬಂದುಬಿಟ್ಟಿದ್ದೆ. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಕುಂದಿದ್ದು, ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದೆ. ಹಂಗೇನೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ನಂದಿ ಕಂಬ ಏನು ಬರುತ್ತೆ ಅದನ್ನು ಕುಣಿತಾ ಇದ್ರು. ಸೊ ಅದೊಂದು ವಿಡಿಯೋ ಸಿಕ್ಕಿತ್ತು, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಾರಿಗುಡಿ ಅಂತ ಹೇಳ್ದೆ ಅಲ್ವಾ. ಸೊ ಅಲ್ಲಿ ಕುಣಿತಾ ಇರೋದು ಅಂದರೆ ಗೊಂಬೆಗಳೆಲ್ಲ ಬಂದಿರ್ತಾರೆ ಅಲ್ವಾ. ಸೊ ಗೊಂಬೆಗಳು ಬಂದಿರೋದು, ಹಾಗೆ ಕೇರಳದವರು ಡ್ಯಾನ್ಸ್ ಮಾಡ್ತಾರಲ್ಲ ಅದಾಗಿರ್ಬೋದು, ಮತ್ತು ಎತ್ತುಗಳು ಅಂದರೆ ಎತ್ತುಗಳು ಏನು ಬರುತ್ತೆ ಅದರ ಮೆರವಣಿಗೆ, ಮತ್ತು ಬಸವಣ್ಣ ಅವ್ರದ್ದು ವಿಗ್ರಹದ್ದು ಮೆರವಣಿಗೆ, ನಂದಿ ಕಂಬ ಅದು ಕುಣಿತ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೀತು. ಅಂದರೆ ಈ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಒಂದು ಥ್ರಿಲ್ ಇರುತ್ತೆ, ಒಂದು ಕ್ರೇಜ್ ಇರುತ್ತೆ, ಒಂದು ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ನಡೀತಿರುತ್ತೆ. ಸೊ ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಥರ ಫಂಕ್ಷನ್ಗಳನ್ನ ಮೊದಲೆಲ್ಲ ನೈಟ್ ಟೈಮ್ ಮಾಡ್ತಿದ್ರು, ಬಟ್ ಈ ಸಾರಿ ಬಂದುಬಿಟ್ಟು ಬೆಳಗಿನ ಟೈಮೇ ಮಾಡಿದ್ರು. ಅಂದರೆ ಸೋಮವಾರ ಬೆಳಗ್ಗೆಯಿಂದ ಒಂದು 11 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಒಂದು ಲಾಸ್ಟ್ ನೈಟ್ವರೆಗೂ ನಡೆದಿದೆ ಇದು ಫುಲ್ಲು. ಎಲ್ಲರ ಬೀದಿಗೂ ಹೋಗಿ ಎಲ್ಲ ಕಡೆನೂ ಫಂಕ್ಷನ್ ಎಲ್ಲಂದ್ರೆ ಎಲ್ಲ ಕಡೆನೂ ಡ್ಯಾನ್ಸ್ ಮಾಡ್ಕೊಂಡು ಹೋಗಿರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ರು, ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಈ ಸತಿ ಅಂತಲೇ ಹೇಳ್ಬೋದು. ಅಂದರೆ ಜಾಸ್ತಿ ಟೈಮ್ ಕೂಡ ನಾನು ಅಲ್ಲಿ ಇರೋದಕ್ಕಾಗಲಿಲ್ಲ, ಒಂದು 2 ಗಂಟೆವರೆಗೂ ಕೂಡ ನಿಂತ್ಕೊಂಡು ನೋಡಿದ್ದೀನಿ. ಅಂದರೆ ಬಾಯ್ಸ್ ಎಲ್ಲ ಏನು ಬರ್ತಾರೆ ಅವರಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು. ಸೊ ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಾನು ಹೋಗಿ ಡ್ಯಾನ್ಸ್ ಮಾಡಬೇಕಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಷ್ಟರ ಮಟ್ಟಿಗೆ ಸಖತ್ತಾಗಿ ನಡೀತು ಅಂತಲೇ ಹೇಳ್ತೀನಿ. ಸೊ ನೆಂಟ್ರುಗಳೆಲ್ಲ ಮನೆಗೆ ಬಂದಿದ್ದರಿಂದ ನಾನು ಜಾಸ್ತಿ ಅಲ್ಲಿ ಇರೋದಕ್ಕೂ ಆಗಲಿಲ್ಲ, ಬೇಗ ಮನೆಗೆ ವಾಪಸ್ ಬಂದುಬಿಟ್ಟೆ. ಮತ್ತು ನಮ್ಮ ಮನೆ ಹತ್ರನೂ ಬಂದು ಸ್ವಲ್ಪ ಕುಣಿದ್ರು ಅಷ್ಟೇ, ಬಟ್ ಇಲ್ಲಿ ಕುಣಿಯೋಷ್ಟು ಅಲ್ಲಿ ಕ್ರೇಜ್ ಸಿಗಲಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹೇಗಿತ್ತು ನಮ್ಮೂರಿನ ಬಸವ ಜಯಂತಿ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್